ಅದು ಯಾವುದೋ ಕಾಕ್ರೋಚ್ ಜನತಾ ಪಾರ್ಟಿ. ವಿ ಆರ್ ಡಿಸ್ಕಸಿಂಗ್ ಇಟ್ ನಾವು ಡಿಸ್ಕಸ್ ಮಾಡುವಂತೆ ಮಾಡಿರೋದು ಯಾವುದು ಅಂತಂದ್ರೆ ಒಂದು ಇನ್ಸ್ಟಾಗ್ರಾಮು. ಆ ಇನ್ಸ್ಟಾಗ್ರಾಮ್ ಅನ್ನೋದು ಯಾರ ಕೈನಲ್ಲಿದೆ ಅಂತಂದ್ರೆ US ನವ್ರ ಕೈಯಲ್ಲಿದೆ. ಅವ್ರು ಯಾವಾಗ ಬೇಕಿದ್ರು ಯಾವ ಸ್ಟ್ರಿಂಗ್ ಅನ್ನು ಬೇಕಿದ್ರು ಪುಲ್ ಮಾಡ್ತಾರೆ. ವಾಟ್ಸಪ್ಪಿನ ಮೂಲಕ ನಾವು ಕಳಿಸೋದನ್ನ ಕಡಿಮೆ ಮಾಡಿ ಅವ್ರದನ್ನ ಹೆಚ್ಚು ಪ್ರಾಪಗೇಟ್ ಆಗೋ ತರ ಮಾಡುವ ಸಾಮರ್ಥ್ಯ ಅವರಿಗಿದೆ. ಪಕ್ಕದ ನೇಪಾಳನ್ ಬಿಡಿಸಿದ ಸೇಮ್ ಪ್ರೊಸೀಜರ್. ಒಂದು ಯೂತ್ ಗಳ ಟೀಮ್ಗೆ ನಾವು ಇದೀವಿ ಅಂತ ಹೇಳುವಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಆ ಪ್ಲಾಟ್ಫಾರ್ಮ್ ಮೇಲೆ ಸರ್ಕಾರ ಹೇರಿಕೆ ಮಾಡ್ತಾ ಇದೆ. ಆ ಪ್ಲಾಟ್ಫಾರ್ಮ್ ನ ವೆಬ್ಸೈಟ್ ಅವರು ಮಾಡಿದ್ದಾರೆ. ಆ ಪ್ಲಾಟ್ಫಾರ್ಮ್ ನ ಎಕ್ಸ್ ಅಕೌಂಟ್ ತೆಗೆದಿದ್ದಾರೆ. ಹಂಗಿದೆ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಇದ್ದಕ್ಕಿದ್ದಂತೆ ಜನ ಅದ್ರ ಪರವಾಗಿ ಕೂಗಾಡ್ಕೊಂಡು ಬರ್ತಾರೆ. ಕೊನೆಗೆ ಆ ಪ್ಲಾಟ್ಫಾರ್ಮ್ ಮತ್ತೆ ಓಪನ್ ಆಗಿ ನಾವು ಮತ್ತೆ ವಾಪಸ್ ಬಂದಿದ್ದೀವಿ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿದಾಗ ಇದ್ದಕ್ಕಿದ್ದಂತೆ ಹೀರೋ ಆಗ್ತಾರೆ. ಫೈನಲಿ ಬೀದಿಗೆ ಬಂದು ಹೊಡೆಯೋಕ್ ಶುರು ಮಾಡ್ತಾರೆ. ಕಿಯಾಸ್ಕ್ ಶುರುವಾಗ ಸೇಮ್ ಥಿಂಗ್ ವಿತ್ ಕಾಕ್ರೋಚ್ ಜನತಾ ಪಾರ್ಟಿ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಈ ದೇಶದಲ್ಲಿ ಅನ್ಯಾಯ ನಡೆದಾಗ, ಬಡವರ ಮತ್ತು ಯುವಕರ ಬದುಕು ಬೀದಿಗೆ ಬಿದ್ದಾಗ ಕಣ್ಣಿದ್ದೂ ಕುರುಡರಂತೆ ನಿದ್ರೆ ಮಾಡುವ ಕೆಲವರು ಅಧಿಕಾರದಲ್ಲಿರುವವರನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ ತಕ್ಷಣ ಚೇಳು ತುಳಿದವರಂತೆ ಎದ್ದು ಕೂರ್ತಾರಲ್ಲ, ಇಂಥವ್ರನ್ನ ಏನ್ ಹೇಳ್ಬೇಕು ಹೇಳಿ? ಪ್ರಜಾಪ್ರಭುತ್ವದ ಅಸಲಿ ಶಕ್ತಿಯೇ ಪ್ರಶ್ನೆ ಮಾಡೋದ್ರಲ್ಲಿದೆ. ಆದ್ರೆ ಈ ಸೂಲಿಬೆಲೆಯಂತಹ ಮಹಾಶೇರಿಗೆ ಮಾತ್ರ ಸರ್ಕಾರದ ವಿರುದ್ಧ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಸಾಕು, ಮೈಯೆಲ್ಲ ಉರಿ ಎದ್ದು ಬಿಡ್ತದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 23 ಲಕ್ಷ ಮುಗ್ಧ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಿಗೆ ತಳ್ಳಲ್ಪಟ್ಟಾಗ ಈ ಸೂಲಿಬೆಲೆ ಎಲ್ಲಿ ಮಲಗಿದ್ರು? ಪರೀಕ್ಷೆಯ ಅಕ್ರಮದ ಒತ್ತಡ ತಾಳಲಾರದೆ 20ಕ್ಕೂ ಹೆಚ್ಚು ಯುವಕ ಯುವತಿಯರು ಪ್ರಾಣ ಕಳ್ಕೊಂಡಾಗ ಈತನ ಕರುಳು ಚುರುಕ್ ಕಂಡ್ಲಿಲ್ವಾ? ಈತನ ಮನಸ್ಸು ಅಯ್ಯೋ ಅನ್ಲಿಲ್ವಾ? ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಕೇಳುವ ಧೈರ್ಯ ಅಥವಾ ಮೋದಿ ಸರ್ಕಾರವನ್ನ ನೇರವಾಗಿ ಪ್ರಶ್ನಿಸುವ ಕನಿಷ್ಠ ತಾಕತ್ತು ಈತನಿಗೆ ಯಾಕೆ ಇರ್ಲಿಲ್ಲ ಅಂತ. ಅಷ್ಟೇ ಯಾಕೆ, ತಾನು ದೊಡ್ಡ ಹಿಂದೂ ರಕ್ಷಕ ಅಂತ ವೇದಿಕೆಗಳ ಮೇಲೆ ಬೀಗುವ ಈತನಿಗೆ ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರವಾದಂತಹ ರಾಮ ಮಂದಿರದ ಉಂಡಿ ಕಳವಾದಾಗ ಧ್ವನಿ ಎತ್ತೋಕೆ ನಾಲಿಗೆ ಹೊರಡ್ಲಿಲ್ವಾ ಅಂತ. ಪ್ರತಿಭಟನೆ ಮಾಡೋಕೆ ಈತನಿಗೆ ಹೊಟ್ಟೆ ಉರಿ ಬರ್ಲಿಲ್ವಾ? ಅಥವಾ ಕದ್ದವರು ತಮ್ಮವರೇ ಇರಬಹುದು ಅಂತ ಈತ ತುಟಿ ಹೊಲ್ದುಕೊಂಡು ಸುಮ್ಮನಿದ್ದು ಬಿಟ್ನ? ಇಷ್ಟೆಲ್ಲಾ ದೇಶದಲ್ಲಿ ನಡೀತಾ ಇದ್ರು ಮೌನವಾಗಿದ್ದಂತಹ ಈ ಸೂಲಿಬೆಲೆ ಈಗ ಏಕಾಏಕಿ ನಿದ್ರೆಯಿಂದ ಎದ್ದು ಬಂದಿದ್ದಾರೆ. ಈಗ ನೋಡಿ, ಈ ದೇಶದ ಜನ ಮತ್ತು ವಿದ್ಯಾರ್ಥಿಗಳು ತಮಗಾಗಿರುವಂತಹ ಅನ್ಯಾಯದ ವಿರುದ್ಧ, ನಿರುದ್ಯೋಗದ ವಿರುದ್ಧ ತಿರುಗಿ ಬಿದ್ದು ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾ ಇದ್ದಂತೆ ಈತನಿಗೆ ತಡೆಯೋಕೆ ಆಗ್ತಾ ಇಲ್ಲ. ಆಗಸ್ಟ್ 14ರ ರಾತ್ರಿ ಶ್ರಾವಣ ಜಾಗರಣೆ ಮಾಡ್ತೀನಿ, ಅಡಗಿರುವಂತಹ ಕಾಕ್ರೋಚ್ಗಳನ್ನ ಹುಡುಕಿ ತೆಗೀತೀನಿ ಅಂತ ಪೋಸ್ಟರ್ ಹಿಡಿದು ಜನರನ್ನ ಕರೆಯೋಕೆ ಬಂದಿದ್ದಾರೆ. ಮೋದಿ ಸರ್ಕಾರದ ಅಕ್ರಮಗಳನ್ನ ಮುಚ್ಚಿ ಹಾಕಿ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಸುಳ್ಳು ಬಿತ್ತೋಕೆ ಮತ್ತೆ ಅಖಾಡಕ್ಕಿಳಿದಿದ್ದಾರೆ ಈ ವ್ಯಕ್ತಿ. ಯಾರನ್ನ ಕಾಕ್ರೋಚ್ ಅಂತೀರಾ ಮಿಸ್ಟರ್ ಸೂಲಿಬೆಲೆ? ಒಮ್ಮೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ತಿರುಚಿ ನೋಡಿ. ಬ್ರಿಟಿಷರ ಲಾಠಿ ಬೂಟುಗಳಿಗೆ ಹೆದರದೆ, ನೇಣುಗಂಬಕ್ಕೂ ಅಂಜದೆ ಹೋರಾಡಿದ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಅಂಬೇಡ್ಕರ್ ಅವರ ನೈಜ ಸಂತಾನ ಇವತ್ತು ಜಂತರ್ ಮಂತರ್ನಲ್ಲಿ ನಿಂತು ದೇಶಕ್ಕಾಗಿ, ಸಂವಿಧಾನಕ್ಕಾಗಿ ಹೋರಾಡ್ತಾ ಇದೆ. ಇವತ್ತಿಗೂ ದೆಹಲಿ ಹೋರಾಟದಂಗಳದಲ್ಲಿ ತ್ರಿವರ್ಣ ಧ್ವಜ ಮತ್ತು ಸಂವಿಧಾನದ ಫೋಟೋಗಳು ರಾರಾರ್ಜಿಸ್ತಾ ಇದೆಯೇ ಹೊರತು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದು ಪೆನ್ಷನ್ ತಗೊಳ್ತಾ ಇದ್ದ ನಿಮ್ಮ ಸಂಘ ಪರಿವಾರದವರ ಫೋಟೋಗಳಲ್ಲ. ಹೀಗಿರುವಾಗ ಸ್ವಾತಂತ್ರ್ಯದ ನೆನಪಿನಲ್ಲಿ ಜಾಗರಣೆ ಮಾಡೋಕೆ ಈತನಿಗೆ ಏನ್ ಹಕ್ಕಿದೆ ಅಂತ? ಚಿನ್ನದ ರಸ್ತೆ ಮಾಡ್ತೀವಿ, ಕಪ್ಪು ಹಣ ತರ್ತೀವಿ, ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಈತ ಹೆಣೆದ ಸುಳ್ಳುಗಳ ಬಂಡವಾಳ ಜನರಿಗೆ ಈಗಾಗಲೇ ಸಂಪೂರ್ಣವಾಗಿ ಅರ್ಥ ಆಗೋಗ್ಬಿಟ್ಟಿದೆ. ನಿಮ್ಗೊಂದು ಅಚ್ಚರಿಯ ವಿಷಯ ಏನ್ ಗೊತ್ತಾ? 2009-10 ಸಮಯದಲ್ಲಿ ಇದೇ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಿದ್ದ. ಆದ್ರೆ ವಿವೇಕಾನಂದರು ಸರ್ವಧರ್ಮ ಸಹಿಷ್ಣುತೆಯ ಬಗ್ಗೆ, ಜಾತ್ಯತೀತತೆಯ ಬಗ್ಗೆ ಹೇಳಿದ್ರು. ನನ್ನ ದೇಹ ಹಿಂದೂ ಆದ್ರೆ ಮೆದುಳು ಮುಸ್ಲಿಂ ರೀತಿ ಯೋಚಿಸಬೇಕು ಅಂದಿದ್ದ ಮಹಾನ್ ಚೇತನ ಅವರು. ಆದ್ರೆ ಇತ್ತೀಚೆಗೆ ಈತನ ಯಾವುದೇ ಭಾಷಣಗಳಲ್ಲಿ ವಿವೇಕಾನಂದರ ಹೆಸರು ಕೇಳಿ ಬರ್ತಾ ಇದೆಯಾ? ಇಲ್ಲ. ಯಾಕಂದ್ರೆ ಈತನಿಗೆ ಬೇಕಿರೋದು ಬರೀ ಅವಕಾಶವಾದಿ ರಾಜಕೀಯ. ಸೈನಿಕರ ಬಗ್ಗೆ ದೊಡ್ಡ ದೊಡ್ಡ ಡೈಲಾಗ್ ಹೊಡೆಯುವ ಈತ ಪುಲ್ವಾಮಾದಲ್ಲಿ 44 ಸೈನಿಕರು ಹುತಾತ್ಮರಾದಾಗ ಸರ್ಕಾರದ ವಿಫಲತೆಯ ಬಗ್ಗೆ ಒಂದಾದ್ರೂ ಪ್ರಶ್ನೆ ಕೇಳಿದ್ರ? ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ವಿಮಾನ ಕೇಳಿದಾಗ ಬಾಯಿ ಮುಚ್ಚಿಸಿದ ಸರ್ಕಾರವನ್ನ ಈತ ಪ್ರಶ್ನಿಸಿದ್ರ? ನೋಡಿ, ಈ ಸೋನಂ ವಾಂಗ್ಚುಕ್ ಇದ್ದಾರಲ್ಲ, ಅವರು ನಿಜವಾಗಿಯೂ ಕೂಡ ಸೈನಿಕರ ಪರವಾಗಿ ಹೋರಾಟ ಮಾಡಿರುವಂತಹ, ಸೈನಿಕರು ಚಳಿಯಲ್ಲಿ ಸಾಯಬಾರ್ದು ಅಂತ ಅವರಿಗೆ ಸೋಲಾರ್ ಟೆಂಟ್ ಕಂಡು ಹಿಡಿದು ಕೊಟ್ಟಂತಹ ಒಬ್ಬ ಮಹಾನ್ ವಿಜ್ಞಾನಿ.
ಅವರು ಅಷ್ಟೊಂದು ಸೈನಿಕರ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ನೀವೇನ್ ಮಾಡಿದ್ದೀರಾ ಅಂತ ಸ್ವಲ್ಪ ತೋರಿಸಿ ಮಿಸ್ಟರ್ ಸೂಲಿಬೆಲೆ. ಏನೂ ಮಾಡಿಲ್ಲ. ಬರೀ ಭಾಷಣ ಮಾಡ್ತಕ್ಕಂಥದ್ದು, ಸುಳ್ಳು ಬಿಡುವಂಥದ್ದು. ಇಷ್ಟೇ ಮಾಡ್ಕೊಂಡು ನೀವು ಜೀವನ ಸಾಗಿಸ್ತಾ ಬಂದಿದ್ದೀರಾ. ಪ್ರತಿಯೊಂದು ವಿಚಾರದಲ್ಲೂ ದೇಶಭಕ್ತಿಯ ಪಟ್ಟ ಕಟ್ಟೋದು, ತನ್ನನ್ನ ತಾನು ಇಡೀ ದೇಶದ ಏಕೈಕ ರಕ್ಷಕ ಅನ್ನುವಂತೆ ಬಿಂಬಿಸಿಕೊಳ್ಳೋದು ಈತನಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ದಿನನಿತ್ಯ ಪೆಟ್ರೋಲ್, ಗ್ಯಾಸ್ ಬೆಲೆ ಏರಿಕೆಯಾಗಿ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದಾಗ, ರೈತರು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದಾಗ ಈತನ ದೇಶಭಕ್ತಿ ಎಲ್ಲಿ ಅಡಗಿತ್ತು ಹಾಗಾದ್ರೆ? ಜನಸಾಮಾನ್ಯರ ಹೊಟ್ಟೆ ಉರಿ ಈತನಿಗೆ ಯಾವತ್ತೂ ಕಾಣಿಸ್ಲೇ ಇಲ್ವಾ? ಬದಲಿಗೆ ಸರ್ಕಾರದ ಪ್ರತಿಯೊಂದು ತಪ್ಪನ್ನು ಸಮರ್ಥಿಸಿಕೊಳ್ಳೋದೇ ಈತನ ಏಕೈಕ ಕಸುಬಾಗಿ ಬಿಟ್ಟಿದೆ. ಇಷ್ಟೆಲ್ಲ ಸುಳ್ಳುಗಳನ್ನ ಹೇಳಿ ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಬಂದ ಈತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಸರಿಯಾಗಿ ಉಗ್ದು ಬುದ್ಧಿ ಕಲಿಸಿದ್ದಾರೆ. ಈತ ಹಾಕುವ ಫೇಸ್ಬುಕ್ ಪೋಸ್ಟ್ಗಳ ಕೆಳಗೆ 95%ಕ್ಕಿಂತಲೂ ಹೆಚ್ಚು ಜನ ಈತನ ಬಂಡವಾಳವನ್ನ ಬಯಲು ಮಾಡಿ ಕಮೆಂಟ್ ಮಾಡ್ತಾ ಇದ್ದಾರೆ. ಕಾಲ ಬದಲಾಗಿದೆ ರೀ, ಜನ ಜಾಗೃತರಾಗಿದ್ದಾರೆ. ಇನ್ಮುಂದೆ ಈ ರೀತಿಯ ಕಟ್ಟುಕತೆಗಳು ಮತ್ತು ಭಾಷಣದ ಗಿಮಿಕ್ಗಳು ಜನರ ಮುಂದೆ ನಡೆಯೋದಿಲ್ಲ. ಇಂತಹ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಸೂಲಿಬೆಲೆಗೆ ಈಗ್ಲಾದ್ರೂ ಅದು ಅರ್ಥ ಆಗಬೇಕಿದೆ. ಕಳೆದ 12 ವರ್ಷಗಳಿಂದ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಒಂದೇ ರಾಗ ಹಾಡ್ತಾ ಇದ್ದೀರಲ್ಲ, ಇಷ್ಟು ವರ್ಷ ದೇಶದಲ್ಲಿ ಅಧಿಕಾರದಲ್ಲಿ ಇದ್ದಿದ್ಯಾರಪ್ಪ? ದೇಶದ ಯುವಕರಿಗೆ ಒಳ್ಳೆಯ ಶಿಕ್ಷಣ, ಸೂಕ್ತ ಉದ್ಯೋಗ, ನೆಮ್ಮದಿಯ ಬದುಕು ಕೊಡೋದು ಬಿಟ್ಟು ಇಂದಿಗೂ ಕೂಡ ಧರ್ಮದ ಹೆಸರಿನಲ್ಲಿ ಜನರನ್ನ ದಿಕ್ಕು ತಪ್ಪಿಸೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಮ ಮೈಕ್ರೋಫೋನ್ ಸುಳ್ಳುಗಳನ್ನ ದೇಶದ ಜನ ಇನ್ಮುಂದೆ ನಂಬೋದಿಲ್ಲ ರೀ ಸೂಲಿಬೆಲೆ. ಸ್ನೇಹಿತರೆ, ಇಂತಹ ಗೋಮುಖ ವ್ಯಾಘ್ರ ನಯ ವಂಚಕ ಭಾಷಣಕಾರರು ನಿಮ್ಮ ಊರಿಗೆ ಬಂದಾಗ, ನಿಮ್ಮ ಮುಂದೆ ನಿಂತಾಗ ಅವರ ಹಳೆ ವಿಡಿಯೋಗಳನ್ನ, ಸುಳ್ಳುಗಳನ್ನ ಮುಖಕ್ಕೆ ಹೊಡೆದಂಗೆ ಧೈರ್ಯವಾಗಿ ಪ್ರಶ್ನೆ ಮಾಡಿ. ದೇಶದ ನಿಜವಾದ ಅಭಿವೃದ್ಧಿ, ಶಿಕ್ಷಣ ಮತ್ತು ಉದ್ಯೋಗದ ಬಗ್ಗೆ ಧ್ವನಿ ಎತ್ತಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.